ಹಾಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಮತ್ತಾಯ 7ನೇ ಅಧ್ಯಾಯದ 13 ಮತ್ತು 14ನೇ ವಾಕ್ಯ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಹೌದು ಪ್ರಿಯರೇ, ಈ ದಿನಗಳಲ್ಲಿ ನಾವು ನೋಡುವಂತಹ ಸಾಮಾನ್ಯವಾದಂತಹ ಕಾರ್ಯ ಏನಂತಂದ್ರೆ, ನಾವು ಮುಂದುವರಿಯಬೇಕಾದ್ರೆ ಇನ್ನೊಬ್ಬರು ಹಾಳಾದ್ರೂ ಪರವಾಗಿಲ್ಲ, ಇನ್ನೊಬ್ಬರನ್ನ ಕೆಳಗಿಳಿದು ಅವರನ್ನ ಕೆಳಗಿಳಿಸಿ ನಾವು ಮೇಲಕ್ಕೆ ಹೋಗ್ಬೇಕು, ಇವರನ್ನ ಇದನ್ನ ಮಾಡಿ ನಾವು ಹೊಂದಿಕೊಳ್ಳಬೇಕು ಅನ್ನುವಂತಹ ಕಾರ್ಯಗಳನ್ನ ಎಲ್ಲಾ ಕ್ಷೇತ್ರದಲ್ಲೂ ನಾವು ಕಾಣ್ತೇವೆ. ಹಣಕ್ಕಾಗಿರಬಹುದು, ಪದವಿಗಾಗಿರಬಹುದು, ಆಸ್ತಿಗಾಗಿ ಆಗಿರಬಹುದು, ಹೆಣ್ಣಿಗಾಗಿ ಆಗಿರಬಹುದು. ಈ ಎಲ್ಲಾ ಕಾರ್ಯಗಳಲ್ಲಿಯೂ ಕೂಡ ನಾವು ಒಂದು ಸಾಮಾನ್ಯವಾಗಿ ಎಲ್ಲಾ ಕಡೆ ನೋಡುವಂತಹ ಕಾರ್ಯ ಅಂತ ಹೇಳಿದ್ರೆ ಅದು ಜಗಳ, ವೈಮನಸ್ಯ, ಅಡ್ಡದಾರಿ. ಮುಖ್ಯವಾಗಿ ಅಡ್ಡದಾರಿಗಳನ್ನ ಹಿಡಿಯುವಂಥದ್ದು ಸಾಮಾನ್ಯವಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾವು ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡುವಂತಹ ಮಕ್ಕಳು. ನಾವು ಈ ರೀತಿಯ ಕಾರ್ಯಗಳಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳಬಾರದು ಪ್ರಿಯರೇ. ನಮ್ಮ ಒಂದು ಕಷ್ಟಗಳಲ್ಲಿ ನಮ್ಮನ್ನ ನೋಡುವಾತನು ದೇವರಾಗಿದ್ದಾನೆ. ಅದಕ್ಕೆ ನಮಗೆ ಕಷ್ಟವಿದೆ, ಇದರಿಂದ ನಾವು ಬಿಡುಗಡೆ ಆಗಬೇಕು ಅಂತೇಳಿ ಇನ್ನೊಬ್ಬರನ್ನ ನಾವು ಕೆಳಕ್ಕೆ ತಳ್ಳಿ, ಇನ್ನೊಬ್ಬರನ್ನ ದೂಷಿಸಿ, ಇನ್ನೊಬ್ಬರ ಜೀವಿತವನ್ನ ನಷ್ಟ ಮಾಡಿ ಆ ಒಂದು ಕಾರ್ಯಗಳ ಮೇಲೆ ನಮ್ಮ ಭವಿಷ್ಯತನ್ನ ಕಟ್ಟಿಕೊಳ್ಳುವಂಥದ್ದು ಎಂದಿಗೂ ಕೂಡ ನಿರಂತರವಾಗಿ ನಿಲ್ಲಲಾರದು. ಅಷ್ಟು ಮಾತ್ರವೇ ಅಲ್ಲ, ಈ ಎಲ್ಲ ಅಡ್ಡದಾರಿಗಳ ಮೂಲಕವಾಗಿ ನಾವು ದೇವರ ರಾಜ್ಯವನ್ನ ಸೇರಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಾವು ಕ್ರಿಸ್ತನ ಮಕ್ಕಳಾಗಿರುವುದರಿಂದ ಕ್ರಿಸ್ತನು ಯಾವ ರೀತಿಯಲ್ಲಿ ಬಂದಂತಹ ಸಮಸ್ಯೆಗಳನ್ನ ಎದುರಿಸಿದರೋ ಅದೇ ರೀತಿಯಲ್ಲಿ ನಾವು ಕೂಡ ಎದುರಿಸಬೇಕಾಗಿರ್ತದೆ. ಯೇಸು ಸ್ವಾಮಿ ಜೀವಿಸಿದಂತಹ 33.5 ವರ್ಷಗಳ ಕಾಲ ಯಾವುದೇ ರೀತಿಯಲ್ಲಿಯೂ ಕೂಡ ಅಡ್ಡದಾರಿಯನ್ನ ಹಿಡಿಯಲಿಲ್ಲ. ಅದೇ ಪ್ರಕಾರವಾಗಿ ನಾವು ಕೂಡ ಅಡ್ಡದಾರಿಯನ್ನ ಹಿಡಿಯದ ಹಾಗೆ ದೇವರು ನಮಗೆ ತೋರಿಸುವಂತಹ ಮಾರ್ಗದಲ್ಲಿ ನಾವು ಹೋಗುವಂತವರಾಗಿರೋಣ. ದೇವರ ವಾಕ್ಯ ಹೇಳುವ ಹಾಗೆ ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಯಾವ ರೀತಿ ಇದೆ ಅಂತಂದ್ರೆ ಅದು ಇಕ್ಕಟ್ಟು ಮತ್ತು ದಾರಿ ಬಿಕ್ಕಟ್ಟಾಗಿದೆ. ಆದರೂ ಕೂಡ ಅದನ್ನ ಕಂಡು ಹಿಡಿಯೋರು ಸ್ವಲ್ಪ ಜನ. ಆ ಸ್ವಲ್ಪ ಜನದಲ್ಲಿ ನೀವು ಒಬ್ಬರಾಗಿರ್ಬಹುದಲ್ವಾ? ನೀವು ಕೂಡ ಒಬ್ಬರಾಗಿ ದೇವರ ರಾಜ್ಯವನ್ನ ಸೇರಲು ಸಾಧ್ಯವಲ್ಲವಾ? ಈ ದಿನ ನಿಮ್ಮ ಜೀವಿತವನ್ನ ಬದಲಾಯಿಸುವುದಕ್ಕೆ ಒಂದು ಕೀಲಿ ಎಂಬುದಾದ್ರೆ ಅದು ನಿಮ್ಮ ಜೀವಿತಕ್ಕೆ ನೀವೇ ಆಗಿದ್ದೀರಿ. ನಿಮ್ಮ ಜೀವಿತದ ಕೀಲಿ ನಿಮ್ಮ ಕೈಯಲ್ಲೇ ಇದೆ. ಯಾವ ದಾರಿಯಲ್ಲಿ ನೀವು ನಿಮ್ಮನ್ನ ನಡೆಸ್ತಾ ಇದ್ದೀರಾ? ಆ ಒಂದು ಮಾರ್ಗವನ್ನ ತಿಳಿದುಕೊಳ್ಳಿ. ಒಳ್ಳೆಯ ಬಾಗಿಲನ್ನ, ದೇವರ ರಾಜ್ಯಕ್ಕೆ ಹೋಗುವಂತಹ ಬಾಗಿಲನ್ನ ತೆರೆಯುವಂತಹ ಕೀಲಿ ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಅದು ಅಡ್ಡದಾರಿಯ ಒಂದು ಬೀಗವಲ್ಲ, ಅಡ್ಡದಾರಿಯ ಬಾಗಿಲನ್ನ ತೆರೆಯುವಂತಹ ಬೀಗವಲ್ಲ. ದೇವರ ರಾಜ್ಯಕ್ಕೆ ಬಿಕ್ಕಟ್ಟಾಗಿರುವಂತಹ ದಾರಿಯಲ್ಲಿಯೇ ಹೋಗುವಂತಹ ಒಂದು ಮಾರ್ಗದ ಕೀಯಾಗಿದೆ. ಆ ಕೀ ನಿಮ್ಮ ಕೈಯಲ್ಲಿದೆ. ಯಾವುದನ್ನ ತೆರೆದುಕೊಳ್ಳಬೇಕು, ಯಾವುದನ್ನ ಮುಚ್ಚಿಕೊಳ್ಳಬೇಕು, ಅದನ್ನ ನೀವು ಯೋಚಿಸಿ ದೇವರ ಮಾರ್ಗದಲ್ಲಿ ನಡೆಯಿರಿ ಅನ್ನುತ್ತಾ ಈ ದಿನ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಈ ದಿನದಲ್ಲಿ ಸ್ವಾಮಿ ದೇವರ ವಾಕ್ಯವನ್ನ ಕೇಳ್ತಿರುವಂತಹ ಎಲ್ಲಾ ನನ್ನ ಸಹೋದರ ಸಹೋದರಿಯರು ಸ್ವಾಮಿ, ಯಾವುದೇ ಅಡ್ಡದಾರಿಗಳನ್ನ ಹಿಡಿಯದ ಹಾಗೆ ಅವರ ಕೆಲಸ ಕಾರ್ಯಗಳಲ್ಲಿ ಆಗಿರಬಹುದು, ವ್ಯವಹಾರಗಳಲ್ಲಿ ಆಗಿರಬಹುದು, ವಿದ್ಯಾಭ್ಯಾಸವಾಗಿರಬಹುದು, ಯಾವುದೇ ಕಾರ್ಯವಾದರೂ, ಯಾವುದೇ ಕ್ಷೇತ್ರದಲ್ಲಿ ಆದರೂ ಸ್ವಾಮಿ ನೀವು ನಡೆದಂತಹ ಮಾರ್ಗದಲ್ಲಿ ಅವರನ್ನ ಕರ್ತನೆ ಅವರು ನಡೆಯುವಂತೆ ನೀನು ಆಶೀರ್ವದಿಸು ಸ್ವಾಮಿ. ಕರ್ತನೆ, ನಿನ್ನ ಭಯವನ್ನ ಹೊಂದಿದವರಾಗಿ, ನಿನ್ನ ಭಯದಲ್ಲಿ ಯೇಸುವೆ ನಿನ್ನ ಮಾರ್ಗದಲ್ಲಿ ನಡೆಯೋರಾಗಿ, ತಮ್ಮ ಜೀವಿತವನ್ನ ಕಟ್ಟಿಕೊಳ್ಳುವವರಾಗಿ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ಕರ್ತನೆ, ಆಮೆನ್.